ಏನ್ಲ ನಂದೀಸ ನಾಳಿಕೆ ವರಮಹಾಲಕ್ಷ್ಮಿ ಹಬ್ಬ ಜೋರೇನು ಹಬ್ಬ ಏನ್ ಮಾಡ್ತೀರ ಹಬ್ಬಕ್ಕೆ? ಎಲೆ ಬರ್ರಿ ಗೌಡ್ರೆ ಆತ, ನಾವು ಬಡಪಾಯಿಗಳು. ವರಮಹಾಲಕ್ಷ್ಮಿ ಹಬ್ಬ ಇನ್ನೇನ್ ಮಾಡೋದು? ನಿಮ್ಮಂತರು ಹಬ್ಬ ಮಾಡಿದ್ರೆ ಅದಕ್ಕೊಂದು ಬೆಲೆ. ಯಾಕಂದ್ರೆ ನಿಮ್ ತಗೆ ದುಡ್ಡು ಐತೆ, ಬಂಗಾರ ಒಡವೆ ಆಸ್ತಿ ಹೊಲ ಮನೆ ತೋಟ ತುಡಿಕೆ ಜಾಸ್ತಿ ಐತಿ. ನೀವು ಮಾಡಿರೋದಕ್ಕೊಂದು ಬೆಲೆ. ನಾನು ಯುದ್ಧಾಗಿಂದು ಬೈಗಾಗ ತಕ್ಕನ ಅಂಗಡಿ ಮೇಲೆ ಕೂಕೊಂಡ್ರು 350-400 ರೂಪಾಯಿ ವ್ಯಾಪಾರ ಆಗಲ್ಲ. ಅದಕ್ಕೆ ನಾನು ಬಂಡವಾಳ ಏನ್ ಹಾಕನ? ಹೇಳ್ರಿ ಗೌಡ್ರಿ, ನಾವು ವರಮಹಾಲಕ್ಷ್ಮಿ ಹಬ್ಬ ಇನ್ನೇನ್ ಮಾಡೋಣ ಹೇಳ್ರಿ? ಯಾತ ನಮ್ಮ ಮನೆಯಳು ಫೋಟೋಕ್ ಪೂಜೆ ಮಾಡ್ತಾಳ ಏನೋ ನೋಡ್ಬೇಕು. ಏನ್ ಊರ್ಗೊಳಗ ಅಂತ ವ್ಯಾಪಾರ ಇಲ್ಲ ಗೌಡ್ರೆ. ಆತ ಈಗ ಒಂದ್ ಬೀಡಿ ಬೆಂಕಿ ಪಟ್ಟ ತಾಂಬ್ತಾರೆ, ಯಾರನ್ನ ಹುಡುಗರು ಬಂದು ಒಂದ್ ಕುರ್ಕುರೆ ತಾಂಬ್ತಾರೆ, ಇಲ್ಲಾಂದ್ರೆ ಒಂದು ಉಪ್ಪಿನ ಪಟ್ನ ಸೊಬ್ಬಿನ ಪಟ್ನ ತಗೊಂಡು ಹೋಗ್ತಾರೆ. ಅಂತ ವ್ಯಾಪಾರ ಏನಾಗಲ್ಲ. ಲೇ ನಂದೀಸ, ಯಾತಲ್ಲ ಹಿಂಗ್ ಮಾತಾಡ್ತೀಯ? ಹಂಗಾರೆ ದುಡ್ಡಿರೋರು ಮಾತ್ರನ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೇಕೇನಲ್ಲ? ದುಡ್ಡಿಲ್ದಾರ ಮಾಡ್ಬೇಡ್ದೇನಲ್ಲ? ದೇವ್ರಿಗೆ ಪೂಜೆ ಮಾಡಕ್ಕೆ ಆ ತಾಯಿ ಸ್ಮರಿಸ್ಕೊಂಬಕ್ಕೆ ಯಾರಾದ್ರೇನಲ್ಲಿ ಕೈ ಮುಗ್ಯಕ್ಕೆ ಆ ದೇವಸ್ಥಾನ ಆದ್ರೇನಲ್ಲ? ತೆಗಿಯಲೇ ಮಾಡ್ರ ಒಂದಿಟ್ಟು ಏನಾಗಲ್ಲ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯನ್ನು ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅಮ್ಮ ತಾಯಿ ಲಕ್ಷ್ಮವ್ವ ಎಲ್ಲಿದ್ಯಾ? ಬಾರ್ತಾಯೇ ನನ್ ಜೋಬ್ನಾಗ ಒಂದ್ ಕ್ಷಣ ಕೂಕೋ. ಅನ್ನೋಡ್ರಿ ಗೌಡ್ರೆ ಬಂದ ನಿನ್ ಶಿಷ್ಯ ಬಂದ ಸೀನಪ್ಪ. ಅವ್ರ ಮನೆಗಿನ್ನೂ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೋದು. ಕೇಳ್ರಿ ಅವನ್ನ. ಏನ್ಲ ಸೀನಾ, ವರಮಹಾಲಕ್ಷ್ಮಿ ಹಬ್ಬ ಜೋರನ್ಲ ನಿಮ್ ಮನೆಗೆ? ಗೌಡ್ರೆ, ನಾನು ಅವತ್ತೇ ಹೇಳಿದೀನಿ, ನಮ್ ಡ್ರಾಯರ್ ಜೋಬೆಲ್ಲ ತೂತಾಯಿ ಬಿಟ್ಟೇವೆ, ವರಮಹಾಲಕ್ಷ್ಮಿ ಹಬ್ಬ ಮಾಡೋದೀನಿ ಹೆಂಗೆ ಅಂತಾರ. ಏನಂದ್ರೆ ನಮ್ಮ ಮನೆಗೆ ಸುಮ್ಮನೆ ಇರಲ್ಲ ಹೆಂಗಸ್ರು. ನಮ್ಮ ಅಮ್ಮ ಏನೋ ನಮ್ಮ ಸುಶೀಲಮ್ಮನೂ ಅಲ್ಲೇ ಮುಲ ಅಂತ ಇದಾರೆ ಹಬ್ಬ ಮಾಡೈಕಿ. ಮನೆ ತೊಳೆಯೋದು ಬಳಿಯೋದು ಪಾತ್ರೆ ತೊಳೆದಿಕ್ಕೆಂಬುದು ಈ ಹೆಂಗಸ್ರಿ ಹಂಗೆ ನೋಡು. ಯಾತನ ಹಬ್ಬಗಳು ಬಂತು ಅಂದ್ರೆ ಅಬ್ಬಬ್ಬಬ್ಬಬ್ಬ ಏನು ಪ್ರಪಂಚದ ಮ್ಯಾಗಿರೋ ಜವಾಬ್ದಾರಿ ಎಲ್ಲ ನಮ್ಮ ಮೇಲೆ ಐತೆ ಎಂಬುದ್ರಂಗೆ. ಅವ ಹಬ್ಬ ಗಿಬ್ಬ ಮಾಡುವಾಗ ಮುಸ್ರೆ ಗಿಸ್ರೆ ಬೆಳಗುವಾಗ ನೆಲಗಿಲ್ಲ ಬಳಿಬೇಕಾದ್ರೆ ಹೆಂಗಸ್ರು ಮಾತಾಡ್ಸಕ್ಕೈತೆ. ನೀನು ಹುಲಿ ಬಂದಂಗೆ ಬಂದ್ಬಿಡ್ತಾರೆ ಗಂಡಸ್ರು ಮೇಲೆ ಜಗಳಕ್ಕೆ. ಏನೇ ಒಂದು ಕುಡಿಯಕ ನೀರು ಕೊಡ ಅಂತಂದ್ರೆ ಎದಾಗಿಂದ ಏನಾರ ಹೊಡೆದಿದೆಯೋ ಬಂದು ತಾಂಡು ಕುಡಿಯೋಕ್ಕಾಗಲ್ವೇ ನೀರು? ಅದನ್ನು ನಾನೇ ಮಾಡ್ಬೇಕು. ಎದಾಗಿಂದ ಬೇಕಾಗತಕ್ಕ ಸಾಕಾಗೋಯ್ತು ನಮಗೆ. ನೀವು ಡ್ರಿಗ್ ಬಲೆ ಅಂತ ಓಡಾಡ್ಕೊಂಬಂದು ನಮ್ಮನ್ನೇ ಕೇಳ್ತಾ ಇದ್ದೀರಾ ಅಂತಾನು ಬೈದು ಬಿಡ್ತಾರೆ. ಹೆಂಗಸ್ರಿಗೆ ಹಬ್ಬ ಬಂತು ಅಂದ್ರೆ ಒಂದು ಶಕ್ತಿ ಬಂದ್ಬಿಡ್ತೈತಿ, ಸ್ಟ್ರಾಂಗ್ ಆಗ್ಬಿಡ್ತಾರೆ ಹೆಂಗಸ್ರು. ಮಾಡ್ತಾರೆ ಗೌಡ್ರೆ, ಏನೋ ಅವ್ರ ಖುಷಿ ಅವರು ಮಾಡ್ಕೊಂಬ್ಲಿ. ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಕಲಾಚಾರ ಕಲ್ಚರು ಮಾಡ್ಕೊಂಡು ಅಲ್ಲಿ ಬಿಡ್ರಿ, ನಮ್ಮ ಸಪೋರ್ಟ್ ಯಾವಲ್ಲೂ ಇರುತ್ತಪ್ಪ. ಏನ್ ಗೌಡ್ರಿ, ನಿಜನ ಸುಳ್ಳ? ಲೇ ಸೀನಾ, ವರಮಹಾಲಕ್ಷ್ಮಿ ಹಬ್ಬ ಮಾಡೋದಲ್ಲ ಕಂಡ. ಒಂದು ಮಾರು ಹೂವ ಮಾತಾಡ್ಸಕ್ಕಾಕೈತೆ ಅನ್ಲ, ಬಾಳೆಹಣ್ಣು ಮಾತಾಡ್ಸಕ್ಕಾಕೈತೆ ಅನ್ಲ. ರಾಮ 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 ಐ ರೇಟ್ ಹಾಕಿ ಕುಂತೇವಲ್ಲ ಎಲ್ಲನ. ಗೌಡ್ರೆ ಅಯ್ಯಪ್ಪನೇ, ಹೂವ ಬಾಳೆಹಣ್ಣು ತರಕಾರಿ ಇವನ್ನೆಲ್ಲ ನಾವು ತಗೊಂಡು ವರಮಹಾಲಕ್ಷ್ಮಿ ಹಬ್ಬ ಮಾಡಕ್ಕಾಗೈತೇನು? ರಾಮ ರಾಮ ರಾಮ, ಬಡವರು ಬಗ್ಗರು ಹಬ್ಬನೇ ಮಾಡಕ್ಕಾಗಲ್ಲ. ಹಂಗಾಗಿ ಬಿಟ್ಟೈತು ಹೂವಿನ ರೇಟು, ಬಾಳೆಹಣ್ಣಿನ ರೇಟು, ತರಕಾರಿ ರೇಟು. ಗೌಡ್ರೆ, ಕನಕಾಂಬ್ರದು ಏನ್ ರೇಟ್ ಆಗೈತು ಗೌಡ್ರೆ? 1 kg ಕನಕಾಂಬ್ರಕ್ಕೆ 5,000 ರೂಪಾಯಿ ಆಗ್ಬಿಟ್ಟೈತಿ. ಅಂದ್ರೆ 10 ಮಾರಿಯ ಹೂವ ಒಂದು ಕೈಗೆ 7,500 ರೂಪಾಯಿ ದುಡ್ಡು ಕನಕಾಂಬ್ರದು. ಇನ್ನು ಬಟನ್ಸು ಸೇವಂತಿಗೆ ಹೂವ ಅದು 350-400 ರೂಪಾಯಿ ಒಂದು ಕೈಗೆ. ಅದನ್ನು 2,500-3,000 ರೂಪಾಯಿ ಆಗಿಬಿಟ್ಟೈತಿ ಬಟನ್ಸು ಸೇವಂತಿಗೆನೂ. ಬಾಳೆ ಕಂಬ ಬಾಳೆಕೊಂದು ತರಬೇಕು ಟೌನ್ನಾಗಿರೋರು. ಬಾಳೆಹಣ್ಣು ತರಕಾರಿ ಇವೆಲ್ಲ ತಂದು ಹಬ್ಬ ಮಾಡಕ್ ಆಗದೆ ಸ್ವಾಮಿ. ನಾನು ಅದಕ್ಕೇನ ತಾಯಿ ನಮ್ಮವ್ವ, ನಾನು ತುಂಬಾ ಬಡವ ಕಣವ.
ನನ್ನ ಮನೆಗೆ ನಿಧಾನಕ್ಕೆ ಬಂದ್ರು ಪರವಾಗಿಲ್ಲ, ಬಂದಳು ಮಾತ್ರ ಕಾಲ್ ತೆಗೆದು ಹೊರಗೆ ಹೋಗ್ಬೇಡ ಅಂತಾನೆ ನನ್ನ ಕೈ ಮುಗಿಯೋದು ಲಕ್ಷ್ಮವ್ಗೆ. ಅಮ್ಮಯ್ಯ ಲಕ್ಷ್ಮವ್ವ ಬಾಯ್ಯದ ಲಕ್ಷ್ಮವ್ವ, ಬರೋದೊಂದಿಟ್ಟು ತಡವಾದ್ರು ಪರವಾಗಿಲ್ಲ ಕಣ್ ತಾಯಿ, ಬಂದ ಮೇಲೆ ಮಾತ್ರ ಯಾವುದೇ ಕಾರಣಕ್ಕೂ ಹೊರಗೆ ಹೋಗ್ಬೇಡ, ಹಿಡಿದು ಕಟ್ಟಾಕಿ ಬಿಡ್ತೀನಿ ಅಂತೀನಿ ತಾಯಿ ನಮ್ಮವ್ವ ಕೈ ಮುಗಿದು. ಎಲೆ ನಮ್ಮಳು ಸಿರಾಕ್ ಹೋಗ್ಬೇಕು ಅಂತಿದ್ಲು ಕಳ್ಳ ಸೀನಾ. ಅದ್ಯಾತ ಲಕ್ಷ್ಮಿದು ಮುಖವಾಡ ತರಬೇಕು, ಯಾತ ರೆಡಿ ಒಡವೆ ತರಬೇಕು, ತಿರ್ಗಾ ತರಕಾರಿ ಹೂವು ಎಲ್ಲ ತಗೊಂಬರ್ಬೇಕು ಅಂತಿದ್ಲು. ನಾಳಿಕೆ ನಮ್ಮ ಅಮ್ಮಣ್ಣಿನೂ ನನ್ನ ಅಳಿಯ ಬತ್ತಾರೆ. ಏನು ಮಾಡೋದಪ್ಪ, ನಾನೇ ಹೋಗನೆ ಅವಳೇ ಹೋಗ್ಕಳೆ, ಒಂದು ಅಂದುವರಿದಂಗೆ ಐತಿ. ಒಟ್ಟು ನಾಳಿಗೆ ಹಬ್ಬ ಮಾಡಬೇಕು ಕಳ್ಳೆಸಿನ ನಮ್ಮನೆಗೂ, ಇಲ್ಲಾಂದ್ರೆ ನಮ್ಮ ಸುಮ್ಮನಿರಲ್ಲ, ಅಮ್ಮಣ್ಣ ಬೇರೆ ಬತ್ತೈತೆ. ಮಾಡ್ರಿ ಗೌಡ್ರೆ, ಏನ್ ತಪ್ಪಿಲ್ಲ ಮಾಡ್ರಿ. ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬಿಟ್ಟು ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಆಶೀರ್ವಾದ ತಕೊಂಡ್ಬಿಟ್ರೆ ಒಳ್ಳೇದಾಕೈತಂತೆ. ಮಾಡ್ರಿ, ಏನಾಗಲ್ಲ. ಇಲ್ಲ ಅಮ್ಮಣ್ಣಿ ಸುಜಾತನೂ ಅಳಿಯಂದ್ರು ಕೀರ್ತಪ್ಪ ಇಬ್ರು ಬರ್ತಾರೇನೋ, ಒಳ್ಳೆ ಹಬ್ಬ ಗಿಬ್ಬ ಮಾಡ್ಬಿಟ್ಟು ಒಬ್ಬಟ್ಟು ಇಲ್ಲ ಪಾಯಸ ಕರ್ಗಡು ಯಾತನ ಮಾಡ್ಬಿಟ್ಟು 4 ಜನ ಗುಂಬೈ ಕೀಕ್ರಿ, ಏನಾಗಲ್ಲ. ಅಯ್ಯೋ ನಿಮ್ಗೇನು ಗೌಡ್ರೆ, ಮಾಡ್ರಿ ಗೌಡ್ರೆ, ಕಳ್ಳಿಗೆ ಅದೇ ಅದು ಇದೆ ಅದು ಒಂಬಂಗಿರೋದು ನಿಮ್ ತಗೋ ದುಡ್ಡು. ಅದರಿಂದ ಮಾಡ್ರಿ, ನಡೀತೈತಿ. ಸುಮಿತ್ರಮ್ಮ, ನಾವು ಹೋಗ್ತಿರೋದು ಸಿರಾಯ್ಕೆ, ಟೂರ್ಗೆ ಹೋಗ್ತಿಲ್ಲ. ಅಮೆರಿಕಕ್ಕೋ ಆಫ್ರಿಕಾಕ್ಕೋ ಹೋಗ್ತಿಲ್ಲ, ಹೋಗ್ತಿರೋದು ಸಿರಾಯ್ಕೆ. ಬಾರಪ್ಪನ. ಅಬ್ಬಾ ಒಳ್ಳೆದೊಂದು ಅಡತೆ ತಾಯಿ, ಏನ್ ಒಳಿ ಕೂಕೊಂಡೇನ್ ಮೇಕಪ್ ಮಾಡ್ಕೊಂತಿದೀಯ? ಸುಮ್ಕಿರ್ ಪುಟ್ರಂಗಜ್ಜೆ, ನಾನೇ ಮೇಕಪ್ ಮಾಡ್ಕೊಂತಿಲ್ಲ, ಏನು ಇಲ್ಲ. ತಲೆ ಒಟ್ಟು ಸಿಕ್ ಕಟ್ಕೊಂಡಿತ್ತು, ನೀರು ಹೊಯ್ಕೊಂಡು ಹಂಗೆ ಕಟ್ಕೊಂಡಿದ್ನಲ್ವೇ, ಅದಕ್ಕೆಲ್ಲ ಗಂಟು ಆಗಿತ್ತು ತಲೆಗೆ ಸಿಕ್ಕು. ಅದನ್ನ ಬಿಡಿಸ್ಕೊಂಡು ಜಡೆ ಹಾಕ್ಯಂತಿದ್ದೆ. ಹೇಳು. ಬಾ ಹೋಗ, ನಿನ್ನ ಒತ್ತಾಕೈತಿ. ತಿರುಗ್ ಬಂದು ನಾವು ಮಂತಾಗೆ ದನ ಕರ ನೋಡ್ಕೋಬೇಕು. ನಿನ್ಗಂದ್ರೆ ಮನೆ ಬದುಕಷ್ಟೇ ಮಾಡೋದು, ನಾವು ಹೊಲ್ದಾಗೂ ಮಾಡ್ಬೇಕು ಮಂತಾಗೂ ಮಾಡ್ಬೇಕು. ರಪ್ಪಂಬ ಸಿರಾಕ್ ಹೋಗ್ ಬರೋಣ. ಎಲ್ಲಿ ಪುಟ್ರಂಗಜ್ಜಿ, ನನ್ ಸ್ವಾಸ್ ಬತ್ತಾಳೆ ಸುಶೀಲಂ ಬತ್ತಾಳೆ ಅಂತಿದ್ದೆ, ಒಬ್ಳೆ ಬಂದಿದ್ಯಾ? ಅಯ್ಯೋ ರಾಮ ಅವರೆಲ್ಲ ಆಳೆ ಅವ್ರ ಊರ್ ಮುಂದೆ ನಿಂತವ್ರೆ, ಬಾ ನೀನ್ ಹೋಗೋಣ. ಅಗಳೆ ಪ್ರಮಿಳಂ ಬಂದವಳೆ. ಪ್ರಮಿಳಮ್ಮ ಯಾವಾಗ ಬಂದಮ್ಮ? ಸುಮಿತ್ರಕಯ್ಯ, ನೆನ್ನೆ ದಿನ ಬಂದೆ. ನೆನ್ನೆ ದಿನ ಮುದ್ದಂದಾಗ ನಾನು ನಮ್ ಸಣಮಯ್ಯ ಇಬ್ರು ಬಂದ್ವಿ. ಚೆನ್ನಾಗಿದ್ದೇನೆ ಸುಮಿತ್ರಕಯ್ಯ? ಹ್ಞೂ ತಾಯಿ, ನಾನ್ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ದೀಯಾ? ಗಿರ್ಜಮ್ಮ ಚೆನ್ನಾಗಿದ್ದೀರಮ್ಮ ನೀನು? ಹಾ ಸುಮಿತ್ರ ಅವ್ರೆ, ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀವ್ ಚೆನ್ನಾಗಿದ್ದೀರಾ? ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ನೋಡ್ತಾ ಇದ್ರೆ ಹಾಗೆ ಮಹಾಲಕ್ಷ್ಮಿನೇ ನೋಡ್ದಂಗಾಗುತ್ತೆ. ಎಷ್ಟು ಚೆನ್ನಾಗಿದ್ದೀರಾ ನೋಡಿ ನೀವು. ನಾನೇ ಸ್ವಲ್ಪ ದಪ್ಪ ಇರೋದು. ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಬಿಡಿ, ಅಲ್ವಾ? ಅಯ್ಯ ಅಂದ ಚಂದ ತಕೊಂಡ್ ಏನ್ ಮಾಡ್ತೀಯ? ಬಾರ್ ಗಿರ್ಜಮ್ಮ ನೀವತ್ತು. ಈಗ ಚೆನ್ನಾಗಿರೋರು ಸಾಯ್ತಾರೆ, ಚೆನ್ನಾಗಿಲ್ದರು ಸಾಯ್ತಾರೆ. ಇರೋ ತಕ್ಕನ ಚಂದ ಕಿದ್ಕೊಂಡು ಹೋಗ್ಬೇಕಾಟನ 4 ಜನಕ್ಕೆ ಒಳ್ಳೇದು ಮಾಡಿ ಆಟ ಬಿಟ್ರೆ ಇನ್ನೇನಿಲ್ಲ. ಈಗ ಅದ್ ಬಿಡು, ಇನ್ನೂ 1 ವಾರ ಇರ್ತೀರ ಊರಾಗೆ? ವಾವ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಅಲ್ವಾ? ಮೋಟಿವೇಶನ್ ತುಂಬಾ ಚೆನ್ನಾಗಿದೆ. ಸುಮಿತ್ರ ಅವರೇ, ಇನ್ನೂ 1 ವಾರ ಇರ್ತೀವಿ. ವಾರ ಅಂದ್ರೆ ಹಬ್ಬ ಮುಗಿಸ್ಕೊಂಡು 2 ಡೇಸ್ ಇದ್ದು ಹೋಗ್ತೀವಿ. ನಿಮ್ ಮನೆ ಕಡೆ ಬರಕ್ ಆಗ್ಲಿಲ್ಲ. ನಿನ್ನೆ ಮಧ್ಯಾಹ್ನ ಬಂದ್ವಲ್ವಾ, ಮನೆ ಹತ್ರ ಹೋಗಿ ಸಾಕಾಗಿತ್ತು ನಮ್ಗೂ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕಾದ್ರೆ ಟೈಮ್ ಆಗೋಯ್ತು. ನಾಳೆ ಬರ್ತೀನಿ ಬಿಡಿ ನಿಮ್ ಮನೆ ಹತ್ರ, ಓಕೆನಾ? ಹೋಗಂಗಿರ್ಜಕಯ್ಯ, ಮನೆಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ. ನಮ್ಮನೆಗೆ ಲಕ್ಷ್ಮಿ ಕುಂಡ್ರಿಸ್ತೀವಿ. ಬರ್ಬೇಕು ನೀವೆಲ್ಲನ. ನಾಳೆಗ್ ಬಂದು ಅಂತ ಕರಿತೀನಿ. ನಮ್ಮ ಅಮ್ಮಣ್ಣಿ ನಮ್ಮ ಅಳಿಯ ಎಲ್ಲ ಬರ್ತಾರೆ. ಬಂದು ಅರಿಶಿನ ಕುಂಕುಮ ತಾಂಡು ಹೋಗ್ಬೇಕು. ಹೆಂಗ ತಿರ್ಗ ಆಮೇಲೆ ರೋಡ್ನಾಗ ಹೇಳವಳಿ ಅಮ್ಮ ಅಂತ ಬೈಕಬೇಡ. ಇದು ಪ್ರಮಿಳಮ್ಮರ್ ಮಂತಕ್ ಬಂದು ಹೇಳೋಗ್ತೀನಿ. ಹೆಂಗ? ಆಯ್ತು ಸುಮಿತ್ರ ಅವ್ರೆ, 100% ಬರ್ತೀನಿ ಬಿಡಿ. ಯಾಕಣೆ ಯಾಕೋ ಸುಮಿತ್ರಕ್ಕ, ಬರ್ರಿ ಬಿಡ್ಬೇಕು, ಬಿಡುವಾಗಿದ್ದಾಗ ಮಾತಾಡಿವಿಂತ್ರಿ. ಒತ್ತಾಕೈತಿ, ಹೋಗ್ ಬರೋಣ. ನೀವೇ ಮಾತಾಡೋದೊಂದು ಮಾತಾಡ್ತೀರೇನೋ. ಜೋಯ್ ಪುಟ್ಟಂಗಜ್ಜೆ, ನಾನು ನಂದಿ ಸೊಪ್ಪಿನ ಅಂಗಡಿ ತಕ್ಕ ಹೋಗಿ ಅಲ್ಲಿ ನಮ್ಮ ಮನೆಯರ ಇದಾರೆ, ಹಿಂಗಾದ್ರೆ ಹಿಂಗೆ ಸಿರಾಕ್ ಹೋಗಿ ಬರ್ತಾ ಇದ್ದೀವಿ ಅಂತಾನ ಹೇಳು ಬರ್ತೀನಿ. ತಿರ್ಗ ಆಮೇಲೆ ಹುಡ್ಕಾಡ್ತಾರ ನನ್ನ ಬೀಗನ ಅಲ್ಲಿ ಇದ್ರ ಇಕ್ಕಿದೀನಿ ಬಸ್ಲಾಗೆ. ಅಯ್ಯಪ್ಪಗ್ ಗೊತ್ತಿಲ್ಲ, ಹೋಗಿ ಹೇಳು ಬರ್ತೀನಿ. ಅಬಾ ನೀನು ಗೌಡ್ರು ಇದ್ದಿರಲ್ಲ, ನನ್ನೇ ಮೊನ್ನೆ ಮದುವೆ ಆದ ಜೋಡಿಗಳಿದ್ದಂಗಿದ್ದೀರಮ್ಮ. ಹುಡುಗ್ರ ಅಪ್ಪನೇ ಸೆಟೆ ಹೇಳ್ಬಾ, ಹೋಗಿ ಬರೋಣ, ಹೊತ್ತಾಕೈತಿ.
ಸಿರಾಕ್ ಹೋಗ್ ಬರ್ತೀನಿ ಕಣ್ರಿ. ಆ ಯಾಕಡೆ ಸುಮಿತ್ರಕಯ ಹೊಲ್ಟ್ಬಿಟ್ರ, ಸಿರಾಕ್ ಹೊಲ್ಟ್ಬಿಟ್ರ. ಇನ್ನೇನ್ ಸಿರಾದಾಗಿರೋ ಐಟಮ್ನೆಲ್ಲ ತಂದ್ರೆ ನೀವ್ ಹೆಂಗುಸ್ರು. ಏನ್ ಒಬ್ಳೆ ಹೋಗ್ತಿದ್ದೀರಾ, ಯಾರ್ಯಾರು ಹೋಗ್ತಿದ್ದೀರಮ್ಮ? ಒಂದ್ 5-6 ಜನ ಹೆಂಗುಸ್ರು ಹೋಗ್ತಾಯಿದ್ದೀವಿ ಕಣ ಸೀನಪ್ಪ. ಹೋಗ್ ಬರ್ತೀನಿ ಕಣ್ರಿ. ಬೀಗನ ಅಲ್ಲಿ ಬಸ್ಲಾಗೆ ತಟ್ಟಿ ಇಕ್ಕಿದೀವಲ್ಲ, ಆ ತಟ್ಟೆಡೆಗೆ ಐತಿ ಬೀಗ. ಬೈವಾಗ ತಗೊಂಡಿರ್ತೀರ, ಆಮೇಲೆ ಅಂಡವಲೆ ಕೆಡವೀರ. ಓ ಸರಿ ಕಣೆ, ಆಯ್ತು. ನಾನು ಹೊಲ್ತಕ್ಕೆ ಹೋಗಿ ಬಂದು ಮಂತಕ್ಕೆ ಹೋಗ್ತೀನಿ ಆಮೇಲೆ. ಅದಿರ್ಲಿ, ಏನನ ತರಕ್ಕೆ, ಮನೆ ಸಾಮಾನು ತರಕ್ಕೆ ದುಡ್ಡು ಕಾಸು ತಗೊಂಡ? ಅಲ್ಲೇ ಇಕ್ಕಿದ್ದೆ ಬೀರ್ನಾಗೆ, ತಗೊಂಡೇನೆ? ಹ್ಞೂ ಕಣ್ರಿ, ತಕೊಂಡಿದೀನಿ. ಹೇಳು. ಅದೇ ಬೀರ್ನಾಗ ಬಟ್ಟೆ ಶಂದೆ ಒಂದ್ 5,000 ಇಕ್ಕಿದ್ರಲ್ಲ, ಅದನ್ನೇ ತಕೊಂಡಿದೀನಿ. ದೊಡ್ಡ ದುಡ್ಡನಾಗ ಏನ್ ಮುಟ್ಟಿಲ್ಲ ನಾನು. ಅಲ್ಲೇ ಕಡೆಗೆ ಒಂದ್ 5,000 ಇತ್ತಲ್ಲ, ಅದನ್ನೇ ತಕೊಂಡಿದೀನಿ. ಅದೇ ನಾಳಿಕೆ ಲಕ್ಷ್ಮಿ ಕುಂಡ್ರಿಸ್ತೀವಲ್ವೇ, ಮುಖವಾಡ, ಒಂದ್ ಸೀರೆ, ಬಳೆ, ಪೂಜೆ ಸಾಮಾನು, ಹಣ್ಣು ಹಂಪ್ಲು, ಹೂವ, ಬಾಳೆಹಣ್ಣು ಇವನ್ನೆಲ್ಲ ತಕೊಂಬರ್ಬೇಕಲ್ವೇ. ಅದಕ್ಕೆ ಹೋಗ್ ಬರೋಣ ಅಂತಾನ. ಪುಟ್ರಂಗಜ್ಜು ಹೊಲ್ಟೈತೆ, ಸುಶೀಲಮ್ಮ ಹೊಲ್ಟೈತೆ, ಪ್ರಮೀಳಮ್ಮ ಹೊಲ್ಟವಳೆ, ಬೆಂಗಳೂರು ಗಿರ್ಜಂ ಬಂದೈತೆ, ಅದು ಹೊಲ್ಟೈತೆ, ಎಲ್ಲರೂ ಹೊಲ್ಟವ್ರೆ. ಅದಕ್ಕೆ ನಾನು ಹೋಗ್ ಬರೋಣ ಅಂತ. ಓ ಸರ್ಕಣೆ, ಆಯ್ತು. ಹೋಗ್ ಬರ್ರಿ. ಬೈವಾಗೆ ಸಿರಾದಾಗೆ ಹೆಂಗ ನೋಡಿ ಇವ್ರನ್ನ, ನಾನೇನ್ ಸಣ್ಣ ಮಗ ನೋಡು, ಹಂಗೆ ಬೈವಾಗೆ ಅಂದೋಕೆ ಹೋಗ್ ಬರ್ತೀವಿ ಹೇಳ್ರಿ. 4-5 ಜನ ಹೆಂಗುಸ್ರಿದ್ದೀವಿ. ಏಯ್ ಹಂಗಲ್ ಕಣೆ, ನೀನ್ ವಯಸ್ಸಾಗ ಹಣ್ಣು ಮುದ್ಕೆ ಆದ್ರೂ ನೀನ್ ನನಗೆ ಸಣ್ಣ ಮಗಿದ್ದಂಗೆನ. ನೀನಂದ್ರೆ ಇಷ್ಟ ಕಣೆ, ಅದಕ್ಕೆ ನನಗೆ ಅಷ್ಟೊಂದು ಆಸೆ. ಸರಿ ಆಯ್ತು, ಹೋಗ್ ಬರ್ರಿ ಬೈವಾಗಿ. ಗೌಡ್ರೆ, ನೀವು ಒಂಥರ ಪ್ರೀತಿಸೋದ್ರಾಗೆ ಕ್ರೇಜಿ ಸ್ಟಾರ್ ರವಿಚಂದ್ರನು ಬಿಡ್ರಿ ಗೌಡ್ರೆ. ಬಾಬಾ ಹೆಂಡತಿ ವಯಸ್ಸಾಗಿ ತಲೆ ಕೂದಲು ಬೆಳ್ಳಗಾದ್ರೂ ನೀ ನನ್ನ ಸಣ್ಣ ಮಗ, ನೀನಂದ್ರೆ ಇಷ್ಟ ಅಂತಿದಿರಲ್ಲ, ಮೆಚ್ಚದೆ ಗೌಡ್ರೆ ನಿಮ್ಮನ್ನ. ನೀವು ಗಂಡ ಹೆಂಡತಿಗಳಿಗೆಲ್ಲ ಮಾದರಿ. ಬಹಳ ಖುಷಿ ಆಗ್ಬಿಡ್ತು ಗೌಡ್ರೆ ನನಗೆ ನಿಮ್ಮ ಜೋಡಿ ನೋಡಿ. ಸುಮಿತ್ರಕಾಯ ನಿಮಗೆ ಕೊಡೋ ಗೌರವ ನೆಕ್ಸ್ಟ್ ಲೆವೆಲ್, ಅವ್ರ ಮೇಲಿರೋ ಪ್ರೀತಿ ನಿಮ್ದು ಇನ್ನೊಂದು ನೆಕ್ಸ್ಟ್ ಲೆವೆಲ್. ತಬಾಹಿ ತರ. ಲೇ ಸೀನಾ, ಹಿಂಗೆ ಇರ್ಬೇಕು ಕಣಲ್ಲ. ಇರೋರ್ಯಾರೋ ಸಾಯಾರ್ಯಾರೋ, ಇರೋ ತಕ ನೆಮ್ಮದಿಯಾಗಿದ್ದೋಗ್ಬೇಕು. ಅಲ್ಲ ಕಣ್ಲ, ಈ ಹೆಣ್ಣು ಮಕ್ಕಳು ಹೆಂಗ್ ಗೊತ್ತೇನ್ಲ, ತಮ್ಮ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲಾರನ್ನು ತೊರೆದ್ಬಿಟ್ಟು ಗಂಡ ನೀನೇ ದಿಕ್ಕು ಕಣಪ್ಪ ಅಂತ ನಮ್ಮ ಅಂತಕ್ ಬರ್ತವೆ. ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಬ್ಲಿಲ್ಲ ಅಂತಂದ್ರೆ ಅವ್ರಿಗೆ ಯಾರಿಗೆಲ್ಲ ದಿಕ್ಕು ದೇಶ ಹೆಣ್ಣು ಮಕ್ಳಿಗೆ. ಅದಕ್ಕೆ ಗಂಡನಾದನು ಹೆಣ್ತಿಗೆ ಸ್ನೇಹಿತನೂ ಆಗ್ಬೇಕು, ತಂದೆನೂ ಆಗ್ಬೇಕು, ತಾಯಿನೂ ಆಗ್ಬೇಕು, ಅಣ್ಣನೂ ಆಗ್ಬೇಕು, ತಮ್ಮನೂ ಆಗ್ಬೇಕು, ಗಂಡನೂ ಆಗ್ಬೇಕು. ಅವನ ಪಾತ್ರ ದೊಡ್ಡದು ಕಣಲ್ಲ ಹೆಣ್ಣು ಮಕ್ಳು ಜೀವನದಾಗ. ಗಂಡನ ಪಾತ್ರ ಬಹಳ ದೊಡ್ಡದು. ಅವೆಲ್ಲ ಹೋಗ್ತಾ ಅರ್ಥವಾಗ್ತಾವ ಎಲ್ಲಾರ್ಗು. ಈಗ ನಡಿಯಪ್ಪ, ಹೊಲ್ದ ಕಡೆ ಕಣ ಹೋಗೋಣ. ಅತ್ತೆ, ನಾನು ಎಲ್ಲ ಸಿರಾಕ್ ಹೋಗಿ ಬರ್ತೀವಿ. ಓಹೋ, ಈ ಸುಂದರವಾದ ಕೋಗಿಲೆಯ ಕಂಠ ಯಾರದು? ನನ್ನ ಮುದ್ದು ಮಡದಿ ಸುರ ಸುಂದರಿ ಸುಶೀಲಾ ಬಂದಿಹಳು. ಇಲ್ಲಿಗೆ ಬಂದ ಕಾರಣವೇನೆಂದು ಹೇಳಬೇಕಮ್ಮ ಮಾತೆ, ಭುವನ ವಿಖ್ಯಾತೆ. ಹೇಳೆ ಸುಶೀಲಾ, ಯಾಕಿಲ್ಲಿಗೆ ಬಂದೆ? ನೀವು ನಾಟಕದ ಹೇಳ್ದಂಗೆ ಹೇಳ್ಬೇಡ್ರಿ, ನಂಗೆ ಯಾತು ಅಂದ್ವರಿಯಲ್ಲ. ಅದೇ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವೇ, ಮನೆಗೆ ಯಾತು ಸಾಮಾನು ಇರ್ಲಿಲ್ಲ, ಸಿರಾಕ್ ಹೊಲ್ಟಾರ, ಹೋಗ್ಲಿಲ್ಲ ನೋಡು. ಅದಕ್ಕೆ ನಾನು, ಸುಮಿತ್ರಕಾಯ, ಅತ್ತೆ, ಗಿರ್ಜಕಾಯಿ ಬರ್ತೈತೆ, ಪ್ರಮೀಳಕಾಯಿ ಎಲ್ಲರೂ ಸೇರ್ಕೊಂಡು ಸಿರಾಕ್ ಹೋಗ್ತಾ ಇದ್ದೀವಿ. ಕ್ಷಮಿಸಿ, ನಮ್ಮ ಖಾತೆಯಲ್ಲಿ ಹಣವಿಲ್ಲ. ಆದ್ದರಿಂದ ನಮ್ಮ ಡ್ರಾಯರ್ ಜೋಬುಗಳು ತೂತು ಬೀಳ್ತಿದ್ದಾವೆ. 1 ರೂಪಾಯಿನೂ ನಮ್ಮ ಹತ್ರ ಇಲ್ಲ. ನೀವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬರ್ಬೇಕು ಇವತ್ತು. ಮನೆ ಏನಾರ ಈಟೋ ಓಟೋ ಸಿಲ್ಕ್ ಇದ್ರೆ ತಗೊಂಡು ಹೋಗಿ ಬಂದು ಬಿಡ್ರಿ. ನಮ್ಮ ತಾಯಿಗೂ ನಂತ ದುಡ್ಡಿಲ್ಲ ಕಣಿ, ಬೈಕೋಬೇಡ, ಹೋಗ್ಬರ್ರಿ. ದುಡ್ಡು ಕೇಳಕ್ಕೆ ಬರ್ಲಿಲ್ಲ, ಅದೇ ಹೇಳ್ದಂಗೆ ಕೇಳ್ದಂಗೆ ಹೆಂಗ್ ಹೋಗೋದು ಅಂತಾನ. ನೀವೊಂದ್ ಮಾತು ಹೇಳೋಣ ಅಂತ ಬಂದ್ವಿ. ಅತ್ತೆ ಕಳಿಸ್ತು, ಹುಡುಗಿ ಅಮ್ಮ ಹೇಳಬ ಅಂತಾನ. ದುಡ್ಡು ನಾವೇ ಕೂಲಿ ನಾಲಿ ಮಾಡಿಕೊಂಡಿದ್ದ, ಕೂಡಿಕೊಂಡಿದ್ದೀವಿ, ಈಟ ಓಟ ಐತೆ, ಅದ್ರಾಗೆ ಆತನ ತಾಂಬತ್ತೀವಿ. ಹೇಳು. ವೆರಿ ಗುಡ್. ಆತು, ಹೋಗಿ ಬರ್ರಿ, ಸಿರಾಕ್ ಒಳ್ಳೇದಾಗಲಿ. ಏ ಸುಶೀಲಾ, 1 ನಿಮಿಷ ತಡಿ. ಯಾಕೆ? ಐ ಲವ್ ಯು. ಲವ್ ಯು ಟು.
ನಾಚಿಕೆ ನೋಡು ನಾಚಿಕೆಲ್ಲ. ಸುಂದ್ರಿ ಹೋಗ್ಬಾ, ಹುಷಾರಾಗ ಹೋಗ್ಬರೇ ಬೈವಾಗೆ. ಲೇ ಸೀನಾ, ಎಲೆ ಬಾರ್ಲ ಹೋಗೋಣ ಅಲ್ತಕ್ಕೆ. ಗೌಡ್ರೆ ಹಿಂಗ್ ಅಂತೀನಿ ಅಂತಲ್ಲ, ನೀವ್ ಹೇಳಿರಲ್ಲ ಆಗ್ಲನ, ಆ ಮಾತು ಇವಾಗ ನನಗ್ ತಟ್ಟುತ್ತಾ ಐತಿ. ಹಾ, ಪಾಪ ಗಂಡ ಕುಡುಕನಾದ್ರೂ ಸರಿ, ಜೂಜುಗಾರನಾದ್ರೂ ಸರಿ, ನೋಡ್ರಿ ಬಂದ್ ನಮ್ಮ ಮನೆಯವ್ರು ಅಂತ ಕೂಲಿ ನಾಳೆ ಮಾಡಿದ ದುಡ್ಡು ಐತಿ, ಅದರಾಗೆ ಮನೆ ಸಂಸಾರ ನಡೆಸ್ತೀನಿ ಅಂತಳಲ್ಲ. ಇಷ್ಟ ಆಸೆ ಇರ್ಬೇಕು ಹೆಂಗಸ್ರಿಗೆ ನಮ್ಮ ಮೇಲೆ, ಅಲ್ವೇ ಗೌಡ್ರೆ? ಬಾ ಬಾ ಬಾ, ಭಗವಂತ ಅಂತ ಶಕ್ತಿ ಕೊಟ್ಟಿರ್ತಾನೆ ಹೆಣ್ಣು ಮಕ್ಕಳಿಗೆ ತಾಳ್ಮೆ ಎಂಬುದು. ಹಾ, ಹೆಂಗ ದೇವ್ರು ಹೆಣ್ಣು ಮಕ್ಕಳನ್ನೆಲ್ಲ ಚಂದ ಕಾಪಾಡ್ಕೊಂಡು ಹೋಗಲಪ್ಪ. ಅವ್ರ ಮರಿಯಾಗ ನಮ್ಮನ್ನು ನಾವು ಚೆನ್ನಾಗಿರ್ತೀವಿ ಎಂಬುದು ಒಂದು ನಂಬಿಕೆ. ಹೆಂಗ ಗೌಡ್ರಿ? ನಡೀರಿ, ಯಾಕೋ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂತ ಬೈಕಂಬ್ತಾ ಇದ್ದೀರಾ. ನಡೀರಿ ಹೊಲ್ತೈಕಿ. ಹೆಂಗ ಆಧಾರ್ ಕಾರ್ಡ್ ಫ್ರೀ ಮಾಡಿರೋದಕ್ಕೆ ಬಸ್ನಾಗೆ ಆಗ ಈಗ ಅಂಬಕ್ ಬಂದ್ಬಿಡ್ಬೋದಮ್ಮ ಶಿರಾಯ್ಕಿ. ಹ್ಮ್, ಚಾಡಕ್ ಬಂದ್ವಿ ನೋಡಕ್ಕ. ಹೂ ಕಂಪ್ಯೂಟರ್ಗಜ್ಜೆ. ಏ ಪ್ರಮೀಳಮ್ಮ, ಎಲ್ಲಮ್ಮ ನಿಮ್ಮ ಸಿಗಮ್ಮ? ಅಲ್ಲಿ ಬಾತ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೋತು. ಅಯ್ಯಮ್ಗೆ ಶುಗರ್ ಐತಂತೆ, ಅಯ್ಯಗಳ ಒಂದ ಮಾಡ್ಬೇಕಂತೆ. ಅದಿರ್ಲಿ ಸುಮಿತ್ರಕ್ಕ, ಈಗ ಎಲ್ಲಾರು ಒಂದೇ ಕಡೆ ಹೋಗಿಬಿಟ್ಟೆ ತಡವಾಕೈತಿ. ಸುಮ್ಮನೆ ಅವ್ರ ಮಕ್ಕ ಇವ್ರು, ಇವ್ರ ಮಕ್ಕ ಅವ್ರು ನೋಡ್ಕೊಂಡು ತಡವಾಕೈತೆ. ಈಗ ನಾನು ನೀನು ತರಕಾರಿ ಹೂವ ತಾಮಕ್ ಹೋಗೋಣ. ನಮ್ಮ ಸುಶೀಲಮ್ಮನು ಪ್ರಮೀಳಮ್ಮನು ಬೇಕಾರೆ ಸ್ಟೈಲಮ್ಮ ಐತಲ್ಲ ಬೆಂಗಳೂರು ಗಿರ್ಜಕಾಯ, ಅವ್ರ ಮೂವಾರು ಅದ್ಯಾತ ಮುಖವಾಡ ಬಳೆ ಬಟ್ಟು ಬಂಗಾರ ತಗೊಂಬರ್ಲಿ. ಬಾ, ನಾವು ಹೋಗಿ ತರಕಾರಿ ಹೂವ ತಗೊಂಬರೋಣ. ಟೊತ್ಲಿ ಹೂ ಕಣ್ಬಿಟ್ಟಂಗಾಜಿ, ನೀನ್ ಹೇಳಿದ್ದೆ ಸರಿ. ನಾವು ಮೂವಾರು ಅಲ್ಲಿ ಫ್ಯಾನ್ಸಿ ಸ್ಟೋರ್ ನಾಗ ಹೋಗ್ತೀವಿ, ನೀವು ಈ ಕಡೆ ತರಕಾರಿ ಮಾರ್ಕೆಟ್ ನಾಗ ಹೋಗಿ ತರಕಾರಿ ತಗೊಂಬರಿ. ಫ್ರೆಶುವ ಬರ್ರೆ ಕನಕಾಂಬ್ರ, ಬಟನ್ಸು, ಮಲ್ಗೆ, ಕಾಕಡ ಯಾವ ಬೇಕು ಬರ್ರೆ. ಅಯ್ಯ ತಡಿಯ ಅಪ್ಪಯ್ಯ, ಏನ್ ಡಬ್ದ ಕಲ್ಲಲ್ಲಿ ಹಾಕಿ ಲಡ 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 ಅಂದಂಗೆ ಅನ್ನಿಸ್ತೀಯ. ಈ ಬಸ್ನಾಗ ಕೂಗಲ್ವೇ ಎಂತದು ಕ್ವಾರ, ಬೆಳ್ಳ, ವಿಕ್ರಾಸು, ಸೋರೆ ಕುಂಟೆ, ದೊಡ್ಡಲ್ದ ಮರ, ಕಳ್ಳು ಬೆಳ್ಳ, ಚಿತ್ನಳ್ಳಿ, ಕಡಿಗೆರೆ, ಸಿರ, ರಯ್ಯ 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 ಅಂದಂಗ ಗಮ್ಚಪ್ಪ ಹಂಗೇನ. ಓಹೋ, ಚೆನ್ನಾಗಿ ಮಾತಾಡ್ತೀಯ ಕಣಜ್ಜಿ. ಏನು ಹೂವ ಬೇಕು? ಹೆಂಗಪ್ಪಯ್ಯ ರೇಟು? ಬಟನ್ಸ್ ಹೆಂಗೆ, ಸೇವಂತಿಗೆ ಹೆಂಗೆ, ಕನಕಾಂಬ್ರ ಹೆಂಗೆ? ಎಷ್ಟು ಬೇಕಜ್ಜಿ? ಕನಕಾಂಬ್ರ ಬೇಕಾ, ಬಟನ್ಸ್ ಬೇಕಾ, ಸೇವಂತಿಗೆ ಹೂವ ಬೇಕಾ? ಎಷ್ಟು ಬೇಕು ನಿನಗೆ? ಹೇಳಪ್ಪಯ್ಯ, ಕನಕಾಂಬ್ರ ಒಂದ್ ಮಾರ ಹೆಂಗ? ಜಾಸ್ತಿ ಏನಿಲ್ಲ ಕಣಜ್ಜಿ, 750 ರೂಪಾಯಿ ಒಂದ್ ಮಾರು. ಸೇವಂತಿಗೆ ಹೂವ ಆದ್ರೆ 250 ರೂಪಾಯಿ. ಏಯ್ ಪಾಪ, ಯಾರ ಮನ್ಸೂರ್ ಮಾನವರು ನಿಂತ್ಕೊಂಡು ವ್ಯಾಪಾರ ಮಾಡಂಗೆ ನೀವ್ ಮಾತಾಡ್ಬೇಕು ರೇಟ್ನ. ಅಲ್ಲ ಒಂದು ಮಾರುವ 750 ಅಂಚಲ್ಲ, ನೀನ್ ಯಾರ್ದಾರ ಮನೆ ಮಟ್ಟ ಬಿಡ್ಚಲ್ಲ ನೀನು. ಅಬಾಬಾಬಾ, ಈ ಸೇವಂತಿಗೆ ಹೂವ ಹಂಗಾರೆ 250 ರೂಪಾಯಿ ಒಂದ್ ಮಾರು. ಹೋಗಪ್ಪಯ್ಯ ಸುಮ್ನೆ. ಅಜಯ್, ನಿನ್ ನನ್ನ ಅಂಗಡಿ ಅಲ್ಲ, ನೀನ್ ಬೇಕಾದ್ರೆ 5-6 ಅಂಗಡಿ ಹೋಗಿ ಕೇಳ್ಕೊಂಬ, ಯಾರು ಕಮ್ಮಿ ಕೊಡ್ತಾರ ನೋಡೋಣ. ನಾನೇ ಕಮ್ಮಿ ಹೇಳ್ತಿರೋದು. ಏನು ಕನಕಾಂಬ್ರ ಹೂವ ಸಿಗ್ತಾ ಇದಾವೆ, 1 kg 5,000 ರೂಪಾಯಿ ಐತೆ. ಒಂದು ಕೈ 10 ಮಾರಿ 7,500 ರೂಪಾಯಿ ಐತೆ. ನೀನ್ ಅಜ್ಜಿನು ಯಾವ ಕಾಲದಾಗಿಜ್ಜ ಏನೋ. ಹೋಗಜ್ಜೆ ಸುಮ್ನೆ ಹೋಗು. ಎಷ್ಟು ಬೇಕು ಹೇಳು ಹೂವ? ನೋಡ ಸುಮಿತ್ರಮ್ಮ, ಈ ಹುಡುಗಂದು ಅಲ್ಲ ಒಂದು ಮಾರುವ 750 ರೂಪಾಯಿ ಅಂತಂದ್ರೆ ತೆಗೆಮ್ಮ, ಬೇಡ ಹೂವನು ಬೇಡ, ಯಾತು ಬೇಡ. ಬೇಕಾರೆ ಮನೆಗೆ ದಾಸವಾಳದ ಹೂವ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ನೀಟು ಅಂದ್ರೆ ಬೆಲೆ ತೂಕಿಲ್ದಂಗೆ ಲೆಕ್ಕ ಪತ್ರ ಇಲ್ದಂಗೆ. ಅಮ್ಮ ನನ್ನ ಕೈಲಾಗಲ್ಲಮ್ಮ ಈ ಹೂವ ತಾಮಕ್ಕೆ. ಪುಟ್ರಂಗಜ್ಜೆ, ಏನು ಮಾಡಕ್ಕಾಗಲ್ಲ ಇವಾಗ ಸೀಜನ್ನು. ವರಮಹಾಲಕ್ಷ್ಮಿ ಹಬ್ಬ ಅಲ್ವೇ, ಸೀಜನ್ನು ಏನು ಮಾಡಕ್ಕಾಗಲ್ಲ. ತಗ ಬಾಳೆಹಣ್ಣು 100-150 ರೂಪಾಯಿ ಆಗೈತಂತೆ. ಈಗ ಒಂದ್ ಕೆಲಸ ಮಾಡೋಣ, ಒಂದ್ 2 ಮಾರ, ಅದೊಂದ್ ಮಾರ ಇದೊಂದ್ ಮಾರ ತಗ, ಇಬ್ರು ಅಲ್ಲಿ 60 ತಾಮನ. ಏನ್ ಮಾಡಕ್ಕಲ್ಲ, ಹಬ್ಬದಾಗ ಅವ್ರಿಗೂ ಸೀಜನ್ನು ದುಡ್ಡು ಕಂಬ್ಲಿ ಬಿಡು. ಅಪ್ಪಯ್ಯ 750 ಬೇಡ ಕಣ, ಒಂದ್ 700 ರೂಪಾಯಿಗೆ ಹಾಕ್ಯಂಗ್ ಕೊಡ ಕನಕಾಂಬ್ರದು ಒಂದ್ ಮಾರ, ಇದೊಂದು 200 ರೂಪಾಯಿ ಹಂಗೆ ಕೊಡು ಬಟನ್ಸ, ಸೇವಂತಿಗೆ ಹೂವನ. ನಾವಿನ್ನು ತರಕಾರಿ ತಗೋಬೇಕು. ನಮ್ಮ ಅಮ್ಮನೇದ ಫ್ಯಾನ್ಸಿ ಸ್ಟೋರ್ ಏನ್ಕೋ ಹೋಗೈತಿ, ಅಲ್ಲಿ ದುಡ್ಡು ಪಡ್ಡು ಅಲ್ಲಿ ಬುಲ್ ಖರ್ಚು ಹಾಕೈತೆ, ನೋಡ್ಕೊಂಡು ಹಾಕ್ಯಂಗ್ ಕೊಡು. ಹಠಾತಿ ನಾವಿಲ್ಲಿ ತರಕಾರಿ ತಾಂಬ್ತೀವಿ. ಸುಮಿತ್ರಕ್ಕಯ್ಯ, ತಗದ್ ಏನೇನ್ ಬೇಕು ತರಕಾರಿ ಅಮ್ಮಂತಾಗಿ ಅಕ್ಕ. ಎಲ್ಲ 1 kg ಮಿಕ್ಸ್ ಹಾಕಕ್ಕ. ಬದನೆಕಾಯಿ, ಉಳ್ಳಿಕಾಯಿ, ಕ್ಯಾರೆಟು, ಬೀಟ್ರೋಟು, ಗೆಡ್ಡೆಕೋಸು, ಒಂದೆರಡು ಕ್ಯಾಪ್ಸಿಕಮ್ಮು, ಟೊಮೆಟೊ ಹಣ್ಣು 1 kg ಎಲ್ಲ ಕೊಡಕ್ಕ. ನೋಡಿರೇನಮ್ಮ, ವರಮಹಾಲಕ್ಷ್ಮಿ ಹಬ್ಬದಾಗೆ ಹೂವ, ಬಾಳೆಹಣ್ಣು, ತರಕಾರಿ ಅಂತೂ ಮಾತಾಡ್ಸಕ್ಕಾಗಲ್ಲ ಅಂತ ರೇಟ್ ಆಗಿಬಿಟ್ಟೈತಿ. ನೀವು ಅಲ್ಲೇ ಎಲ್ಲ ತಕೊಂಬಂದ್ರ ಮರಿದಂಗೆ ನಾಳಿಕೆ ಅರಿಶಿನ ಕುಂಕುಮಕ್ಕೆ ಬರ್ರಿ ನಮ್ಮ ಅಂತಕ್ಕೆ. ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ, ಎಲ್ಲ ಹೆಣ್ಮಕ್ಳು
ಅರಿಶಿನ ಕುಂಕುಮಕ್ ಬರ್ರಿ ಹೆಂಗ ಆಮೇಲೆ ಈ ಪುಟ್ಟಂಗಜ್ ಕರ್ದಿಲ್ಲ ಅಂತ ನಾ ಬೈಗಿ ಕಂಡಿರಮ್ಮ ಎಲ್ಲರೂ ಬರ್ರಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.